ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ಪೆಷಲ್ ಆಗಿರುತ್ತೆ. ಏನಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಆ್ಯಂಡ್ ಡೆಕೋರೇಷನ್ ಐಟಮ್ಸ್ಗಳಲ್ಲಿ ನೀವು ಲ್ಯಾಂಡ್ಸ್ಕೇಪ್ ಹೇಗೆ ರೆಡಿ ಮಾಡ್ಕೋಬೋದು ಅಂತೇಳಿ ತೋರಿಸ್ತಾ ಇದ್ದೀವಿ. ಸೊ ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಎಲ್ಲ ಕಲೆಕ್ಷನ್ಸು ಬೆಂಗಳೂರಿನ ಬನ್ನೇರುಘಟ್ಟ ಟು ಜಿಗಣಿ ರೋಡಲ್ಲಿ ಇರುವಂತಹ ಕುಸಲ್ ಎವರ್ ಗ್ರೀನ್. ಇಲ್ಲಿವರೆಗೂ ಇವರು 14 ಮಾಲ್ಸ್, 5 ಏರ್ಪೋರ್ಟ್ಸ್, 2 ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಆ್ಯಂಡ್ 10 lakhsಗಿಂತನೂ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್ ಮತ್ತು 1200 ಇಂಟೀರಿಯರ್ ಆ್ಯಂಡ್ ಆರ್ಕಿಟೆಕ್ಚರ್ ಡಿಸೈನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. 500+ ರೆಸ್ಟೋರೆಂಟ್ ಆ್ಯಂಡ್ ಕೆಫೆಗೂ ಕೂಡ ಇವರು ಡಿಸೈನ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಈ ರೀತಿ ಲ್ಯಾಂಡ್ಸ್ಕೇಪ್ ಡಿಸೈನ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂದ್ರೆ ಫಸ್ಟ್ ನಾವು ಕುಸಲ್ಗೆ ವಿಸಿಟ್ ಮಾಡೋಣ. ಹಾಗೆ ನಿಮ್ಮ ಮನೆಗೂ ಕೂಡ ಸಿಂಗಲ್ ಪಾಟ್ ಬೇಕಾಗಿದ್ರು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಕೊರಿಯರ್ ಅಲ್ಲಿ ನೀವು ಸಿಂಗಲ್ ಪೀಸ್ ಸಹಿತ ತರಿಸ್ಕೋಬಹುದು. ಕೊರಿಯರ್ ಚಾರ್ಜ್ ಅನ್ನೋದು ಎಕ್ಸ್ಟ್ರಾ ಆಗುತ್ತೆ. ಬನ್ನಿ ಇವ್ರ ಹತ್ರ ಏನೆಲ್ಲ ಕಲೆಕ್ಷನ್ ಇದೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನೋಡ್ಕೊಂಡು ಬರೋಣ. ಮೇಡಮ್, ಆಕ್ಚುಲಿ ನಾವು ಕುಶಾಲ್ ಎವರ್ ಗ್ರೀನ್ ಇಂದ ಮಾತಾಡ್ತಾ ಇರೋದು. ನಾವು ಎಲ್ಲಿಂದ ಲೊಕೇಟ್ ಆಗಿದ್ದೀವಿ ಅಂದ್ರೆ ಲೈಕ್ ಬನ್ನೇರುಘಟ್ಟ ಟು ಜಿಗಣಿಗೆ ಹೋಗೋ ರೋಡಲ್ಲಿ ಮಂಟಪ ಅನ್ನೋ ಪ್ಲೇಸ್ ಸಿಗುತ್ತೆ ನಿಮಗೆ, ಅಲ್ಲಿ ನಾವು ಲೊಕೇಟ್ ಆಗಿದ್ದೀವಿ. ಓಕೆ. ಮತ್ತು ಇದು ಬಂದು ನಿಮಗೆ ಫುಲ್ ಆ್ಯಂಡ್ ಫುಲ್ ಆರ್ಟಿಫಿಷಿಯಲ್, ಲೈಕ್ ನಿಮ್ಗೆ ಇಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇರ್ಬೋದು, ಫ್ಲವರ್ಸ್ ಇರ್ಬೋದು, ಮತ್ತು ಇದರಲ್ಲಿ ನಾವು ಬೇಗ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಮತ್ತು ನಾವು ಸೈಟ್ ವಿಸಿಟ್ಗೂ ಬಂದು ನಿಮಗೆ ಒಂದು ಐಡಿಯಾ ಕೊಡ್ತೀವಿ, ಲೈಕ್ ಯಾವ್ಯಾವ ಥರ ಏನೇನು ಪ್ರಾಡಕ್ಟ್ಸ್ ಎಲ್ಲೆಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿಂದನೇ ಸೈಟ್ ವಿಸಿಟು ಆಗುತ್ತೆ. ಹಾಗಾಗಿ ಆಮೇಲೆ ಲೈಕ್ ಇಲ್ಲಿಂದನೇ ನಿಮಗೆ ಪ್ಲಾಂಟ್ಸ್ ಯಾವ್ಯಾವ ಥರ ಬೇಕು, ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಬೇಕಾಗುತ್ತೆ. ಮತ್ತು ನಿಮಗೆ ಟೇಸ್ಟ್ ತಕ್ಕಂಗೆ ಯಾವ್ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡಿಕೊಡ್ತೀವಿ. ಆ್ಯಂಡ್ ಇಲ್ಲಿಂದ ನಿಮಗೆ ಲೈಕ್ ನಾವೇ ಬಂದು ಇನ್ಸ್ಟಾಲೇಷನ್ನು ಮಾಡಿಕೊಡ್ತೀವಿ. ಆ್ಯಂಡ್ ಇದರಲ್ಲಿ ನಿಮಗೆ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಡಿಫ್ರೆಂಟ್ ಆಗಿರೋ FRP ಪ್ರಾಡಕ್ಟ್ಸ್ ಆಗಿರ್ಬೋದು, ಮತ್ತು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆಗಿರ್ಬೋದು, ಮತ್ತು ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿರ್ಬೋದು, ಡಿಫ್ರೆಂಟ್ ವೆರೈಟೀಸ್ ಆಫ್ ನಿಮಗೆ ಯಾವ್ಯಾವ ಥರ ಇಷ್ಟ ಆಗುತ್ತೋ ಆ ಥರ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ. ಓಕೆ. ಸೊ ಕಸ್ಟಮರ್ಗೆ ಏನು ನೀಡ್ ಇರುತ್ತೆ ಎಲ್ಲದೂ ಕೂಡ ನೀವು ಕಸ್ಟಮೈಸ್ ಮಾಡ್ಕೊಡ್ತೀರಾ. ಸೊ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸಲ್ಲಿ ಕೂಡ ಇವ್ರದ್ದು ಒಂದು ಬೆಸ್ಟ್ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ ನಾನು ನಿಮಗೆ ಡೀಟೇಲ್ ಆಗಿ ವ್ಯೂ ತೋರಿಸ್ತೀನಿ. ಸ್ಟಾರ್ಟ್ ಆಗಿದ್ದು ಬಂದು 1987 ಕುಶಾಲ್ ಏಜೆನ್ಸಿಯಿಂದ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ನಾವು 1919 ನಾವು 150 ಸ್ಕ್ವೇರ್ ಫೀಟ್ ಸ್ಟೋರ್ ಅಲ್ಲಿ ಕುಶಾಲ್ನ ರಿಜಿಸ್ಟರ್ ಮಾಡಿದ್ವಿ. ಅಂಡ್ ಇದು ಮೈನ್ ಬ್ರಾಂಚ್ ಇರೋದು ಬಂದು ಚೆನ್ನೈಯಲ್ಲಿ. ಅದಾದ್ಮೇಲೆ ಸೆಕೆಂಡ್ ಸ್ಟೋರ್ ಕೂಡ ನಾವು ಓಪನ್ ಮಾಡಿದ್ವಿ ಲೈಕ್ 1993 ಅಲ್ಲಿ 400 ಸ್ಕ್ವೇರ್ ಫೀಟ್ ಸ್ಟೋರ್ ಅಲ್ಲಿ. ಮತ್ತೆ 2000 ಅಲ್ಲಿ ಚೋಲೆಮೇಡು ಅಲ್ಲಿ ನಾವು ಆಫೀಸ್ ಅಂಡ್ ಫ್ಯಾಕ್ಟರಿನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದಾದ್ಮೇಲೆ 2010 ಅಲ್ಲಿ ECR ಅಲ್ಲಿ ನಾವು ಒಂದು ಸ್ಟೋರ್ ಲೈಕ್ 1100 ಸ್ಕ್ವೇರ್ ಫೀಟ್ ಅಲ್ಲಿ ಕುಶಾಲ್ನ ಓಪನ್ ಮಾಡಿದ್ವಿ. ಮತ್ತೆ 2022 ಅಲ್ಲಿ ತೊರೆಪಾಕ ಮಾತ್ರನು ಅದರಲ್ಲಿ ಜಾಸ್ತಿ ಆಗಿ 2500 ಸ್ಕ್ವೇರ್ ಫೀಟ್ ಅಲ್ಲಿ ಓಪನ್ ಮಾಡಿದ್ವಿ. ಅದಾದ್ಮೇಲೆ 25 ಅಲ್ಲಿ ನಾವು ಬೆಂಗಳೂರಲ್ಲಿ ಓಪನ್ ಮಾಡಿರೋದು ಫಸ್ಟ್ ಟೈಮ್. ಕುಶಾಲ್ ಎವರ್ ಗ್ರೀನ್ ಇರೋದು ಬೆಂಗಳೂರಲ್ಲಿ ಸದ್ಯಕ್ಕೆ ಇವಾಗ ಒಂದೇ ಇದೆ, ಇನ್ನು ಮುಂದೆ ಬೇಕಾದ್ರೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಓಕೆ. ಸೊ ಇಲ್ಲಿ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ಅಂತ ಒನ್ ಬೈ ಒನ್ ನೋಡೋಣ ಮೇಡಮ್. ಅದಕ್ಕೆ ನಿಮಗೆ ಒರಿಜಿನಲ್ ತರನೇ ಕಾಣ್ತಾ ಇದೆ, ನಿಮ್ಗೆ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ಆಕ್ಚುಲಿ ಈ ಫ್ಲವರ್ಸ್ ನ ನೀವು ಏನಂತ ಕರಿತೀವಿ, ಕಾಲಲ್ಲಿ ಫ್ಲವರ್ ಅಂತ ಕರಿತೀವಿ. ಅಂಡ್ ಈ ಫ್ಲವರ್ಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆದ ವೆರೈಟೀಸ್ ಕೂಡ ಸಿಗುತ್ತೆ. ಬರೀ ಇದೊಂದೇ ಅಂತಲ್ಲ, ಇದರಲ್ಲಿ ಡಿಫ್ರೆಂಟ್ ಆಗಿರೋ ವೆರೈಟೀಸ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಇದನ್ನ ನೀವು ಮನೆಗೆ ತಗೊಂಡೋಗಿಟ್ರೆ ಮನೆ ನೋಡೋಕ್ಕೆ ತುಂಬ ಆಂಬಿಷಿಯಸ್ ಆಗಿ ಕಾಣುತ್ತೆ, ಮತ್ತು ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ. ಇದು ಬರೀ ದೊಡ್ಡ ಮನೇಲಿ ಇಡಬೇಕು ಅಂತ ಏನು ರೂಲ್ಸ್ ಏನಿಲ್ಲ. ಚಿಕ್ಕ ಮನೇಲೂ ಕೂಡ ನಾವು ಒಂದು ಪಾಟಲ್ಲಿ ಹಾಕಿಟ್ರೆ ಇದು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಸ್ಟಾರ್ಟಿಂಗ್ ರೇಂಜ್ ಬಂದು ಲೈಕ್ 125 ಇಂದಾನು ಸ್ಟಾರ್ಟ್ ಆಗ್ತಿದೆ, ಮತ್ತು 75 ಇಂದಾನು ಸ್ಟಾರ್ಟ್ ಆಗ್ತಿದೆ. ಸೊ ನಿಮ್ಗೆ ಇದರಲ್ಲಿ ರೇಟ್ಸ್ ಎಲ್ಲ ಒಂದೊಂದು ತರ ಡಿಫರ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ದಿ ಲೈಕ್ ಫ್ಲವರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ರೋಸಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋ ಕಲರ್ಸ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಸೊ ಇದೇ ತರ ಅಲ್ಲ, ಇದರಲ್ಲಿ ನಿಮಗೆ ಡಿಫ್ರೆಂಟ್ ಆದ ವೆರೈಟೀಸ್ ಕೂಡ ಇದೆ. ಈ ರೋಸ್ ಕಲೆಕ್ಷನ್ಸ್ ಅಲ್ಲಿ ನೋಡ್ಬೋದು, ಈ ಕಡೆ ಸೈಡಿಂದ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥದ್ದು ಇರುತ್ತೆ ನೋಡಿ. ಇದರಲ್ಲಿ ಮಿನಿಮಮ್ ಒಂದು ಗುಚ್ಚು ಕೂಡ ನೀವು ತೊಗೋಬೋದು, ಇಲ್ಲ ಕಂಪ್ಲೀಟ್ ಆಗಿ ಈ ರೀತಿ ನೀವು ಪಾಟ್ ಹಾಕಿಡೋದಕ್ಕೆ ಜಾಸ್ತಿ ತೊಗೋತೀವಿ ಅಂದರೂ ಕೂಡ ಇರುತ್ತೆ. ಆ್ಯಂಡ್ ಕಲರ್ ಆಪ್ಷನ್ ಸಿಗೋದ್ರಿಂದ ನೀವು ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ನೀವು ಅರೇಂಜ್ ಮಾಡಿ. ಇದೆಲ್ಲ ಮ್ಯಾಂಗೋಲಿಯನ್ ಫ್ಲವರ್ಸ್ ಅಂತ ನಿಮಗೆ ಲೈಕ್ ಈ ಫ್ಲವರ್ಸ್ ಎಲ್ಲ ನಿಮಗೆ ನೋಡೋದಕ್ಕೆ ಫುಲ್ ಆ್ಯಂಡ್ ಫುಲ್ ನಿಮಗೆ ಇದು ಒರಿಜಿನಲ್ ಥರನೇ ಕಾಣುತ್ತೆ. ಲೈಕ್ ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ಹೌದು, ಅಷ್ಟು ಕಲರ್ಫುಲ್ ಆಗಿದೆ. ಆ್ಯಂಡ್ ವಾಷಬಲ್ ಕೂಡ ಇರುತ್ತೆ. ವಾಷಬಲ್ ಇದೆ, ಮತ್ತು ನೀವು ಇದನ್ನು ಯಾವ ರೀತಿ ಬೇಕಾದ್ರೂ ವಾಷಬಲ್ ಮಾಡ್ಬೋದು. ಇದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ವಾಷಬಲ್ ಮಾಡೋದ್ರಿಂದನೂ ಇದು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಜಸ್ಟ್ ನಿಮ್ಗೆ 195 ರೂಪೀಸ್ಗೆ ಒಂದು ಸ್ಟಿಕ್ ಬರುತ್ತೆ. ಅದರಲ್ಲಿ 3 ಫ್ಲವರ್ಸ್ ಬರುತ್ತೆ ನೋಡಿ. ಹೌದು, ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್, ಇದರಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇದೊಂದೇ ಅಂತ ಅಲ್ಲ, ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದಾವೆ. ಆ್ಯಂಡ್ ಕಲರ್ ಡಿಫ್ರೆನ್ಸಸ್ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ತಗೊಳ್ಳೋ ಚಾನ್ಸಸ್ ಇದೆ. ಇದು ನೋಡಿ, ನಿಮ್ಗೆ ಇದು ಆ್ಯಂಥೂರಿಯಂ ಸ್ಟಿಕ್ಸ್ ಬರುತ್ತೆ. ಇದು ನಿಮ್ಗೆ ಆ್ಯಂಥೂರಿಯಂ ನೋಡೋದಕ್ಕೆ ಇದೂ ಅಷ್ಟೇ ಒರಿಜಿನಲ್ ಥರನೇ ಕಾಣುತ್ತೆ. ಇದು ಯಾವುದು ಆರ್ಟಿಫಿಷಿಯಲ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಇರುತ್ತೆ. ಮತ್ತು ಇದರಿಂದ ನಾವು ಅರೇಂಜ್ಮೆಂಟ್ಸ್ ನಿಮಗೆ ಯಾವ್ಯಾವ ಥರ ಬೇಕು ಡಿಸೈನ್ಸ್ ಕಸ್ಟಮೈಸೇಷನ್ ಇದೆಲ್ಲ ಮಾಡ್ಕೋಬೋದು. ಈ ಥರ ಚೂಸ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಎಲ್ಲ ಥರದ ಕಸ್ಟಮೈಸ್ ನಾವು ಮಾಡ್ಕೊಡ್ತೀವಿ. ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಇದು ನಿಮಗೆ ಲೈಕ್ ಆರ್ಕಿಡ್ ಫ್ಲವರ್ಸ್, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಮನೆಗಿಟ್ಟರೆ ಮನೇಲಿ ತುಂಬ ಅಂದರೆ ನೋಡೋದಕ್ಕೆ ಲೈಕ್ ನಿಮಗೆ ಅದು ಹೈಲೈಟಾಗಿ ಕಾಣುತ್ತೆ. ಇದು ಟೂಲಿಪ್ಸ್ ಫ್ಲವರು. ಸೊ ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಆಫ್ ವೆರೈಟೀಸ್ ಸಿಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಆದ್ಮೇಲೆ ನಿಮಗೆ ಟೈಗರ್ ಲಿಲಿ ಫ್ಲವರ್ಸ್ ಸಿಗುತ್ತೆ. ಸೊ ಅದರಲ್ಲೂ ಸಹ ಡಿಫ್ರೆಂಟ್ ಆಗಿರೋದು ಸಿಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಈ ಫ್ಲವರ್ಸ್ ಬಂದು ಒಂದೊಂದು ಸ್ಟಿಕ್ ಒಂದೊಂದು ಡಿಫರ್ ಆಗ್ತಾ ಇರುತ್ತೆ. ಓಕೆ.
ಸೊ ಈ ಫ್ಲವರ್ಸ್ನ ನೀವು ಲೈಕ್ ಯಾವ ಥರ ಅಂದರೆ ಡಿಸೈನ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ಈ ಫ್ಲವರ್ಸ್ ಚೆನ್ನಾಗಿ ಕಾಣುತ್ತೆ ಡಿಸೈನ್ಸ್ಗೆ ಮನೆಗಳಲ್ಲಿ. ಲೈಕ್ ಫ್ಲವರ್ ಸ್ಟಿಕ್ಸ್ ಇರೋದ್ರಿಂದ ಇದು ನಿಮಗೆ ಹೈಲೈಟ್ ಆಗಿ ಕಾಣುತ್ತೆ. ಹೌದು, ಸಣ್ಣದಾಗಿ ಫ್ಲವರ್ಸ್ ಬಂದಿದೆ, ಮಧ್ಯದಲ್ಲಿ ಬೇರೆ ಯಾವುದಾದ್ರೂ ನಾವು ಮಿಕ್ಸ್ ಮಾಡಿ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮ್ಯಾಂಗೋಲಿಯಾ ಫ್ಲವರ್. ಈ ಫ್ಲವರು ನಿಮಗೆ ಒಂದೊಂದು ಡಿಫ್ರೆಂಟ್ ಆಗಿರೋ ವೆರೈಟೀಸಲ್ಲಿ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಕಸ್ಟಮೈಸೇಷನ್ ನಿಮಗೆ ಟ್ರೀ ಥರನಾದರೂ ಮಾಡಿಸ್ಕೋಬೋದು, ಇಲ್ಲಾಂದರೆ ನೀವು ಇದನ್ನು ಅರೇಂಜ್ಮೆಂಟ್ಸಲ್ಲೂ ಬೇಕಾದರೂ ಮಾಡಿಸ್ಕೋಬೋದು. ಇದು ನೋಡೋಕ್ಕೆ ನಿಮಗೆ ಲೈಕ್ ಒರಿಜಿನಲ್ ಥರ ಕಾಣೋದ್ರಿಂದ ಇದು ಜಾಸ್ತಿ ಹೈಲೈಟ್ ಆಗುತ್ತೆ. ಓಕೆ, ಇದು ನಿಮಗೆ ಲೈಕ್ ಆರ್ಟಿಫಿಷಿಯಲ್ ಪ್ಲಾಂಟ್ ಸಿಗುತ್ತೆ. ಇದನ್ನು ನೀವು ನಿಮ್ಮ ಮನೆ ಹಾಲಲ್ಲಿ ಆಗಿರ್ಬೋದು, ಆಫೀಸ್ ಯೂಸ್ಗಾಗಿರ್ಬೋದು, ಇಲ್ಲ ಗಾರ್ಡನ್ ಏರಿಯಾಸ್ಗಾಗಿರ್ಬೋದು, ಆ ಥರ ಪ್ಲೇಸಸ್ಸಲ್ಲೆಲ್ಲ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ನೋಡೋದಕ್ಕೆ ನಿಮ್ಗೆ ಫುಲ್ ಆ್ಯಂಡ್ ಫುಲ್ ಆರ್ಟಿಫಿಷಿಯಲ್ ಥರ ಕಾಣೋದು ಇಲ್ಲ, ಬಿಕಾಸ್ ಇದು ನೋಡೋದಕ್ಕೆ ನಿಮಗೆ ನ್ಯಾಚುರಲ್ ಥರನೇ ಕಾಣುತ್ತೆ. ಆ್ಯಂಡ್ ಇದು ನಿಮಗೆ ಎಲ್ಲೆಲ್ಲಿ ಇಷ್ಟ ಆಗುತ್ತೆ ಅಂದರೆ ಲೈಕ್ ನೀವು ಮನೆ ಹತ್ರ ಆಗಿರ್ಬೋದು, ಮತ್ತು ಟಿ ವಿ ಸೈಡ್ಸಲ್ಲಿ ಅವ್ರ ಸೋಫಾ ಸೆಟ್ಸ್ ಹತ್ರ ಆ ಥರ ಪ್ಲೇಸಲ್ಲೂ ಇದನ್ನು ಇಟ್ಕೊಂಡ್ರೆ ಲೈಕ್ ಮನೆ ಫುಲ್ ಗ್ರೀನರಿ ಕಾಣುತ್ತೆ. ನಿಮಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನು ನೋಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಪ್ಲಾಂಟ್ಸ್ಗಳು ಕೂಡ ಇರುತ್ತೆ, ನ್ಯಾಚುರಲ್ ಥರನೇ ಲುಕ್ ಕಾಣುತ್ತೆ ನೋಡಿ. ಇದು ನಿಮಗೆ ಡಿಫ್ರೆಂಟ್ ಆಗಿರೋ ಗ್ರಾಸ್ ಬುಷಸ್ ಸಿಗುತ್ತೆ. ನೋಡ್ಬೋದು ಇದರಲ್ಲಿ ಜಾಸ್ತಿ ವೆರೈಟೀಸ್ ಇದೆ, ಇಲ್ಲಂತಾನೆ ಅಲ್ಲ, ನಮ್ಗೆ ಇನ್ನೂ ಜಾಸ್ತಿಗಳ ಒಳಗಡೆನೂ ಸಿಗುತ್ತೆ. ಈ ಕಡೆ ತುಂಬ ವೆರೈಟೀಸ್ ಇದೆ ಇದರಲ್ಲಿ. ಸೊ ನಿಮಗೆ ಲೆಂತ್ ಹೈಟ್ಗೆ ಎಷ್ಟು ಬೇಕು ಆ ರೀತಿ ಹೈಟ್ ಬೇಕಾದ್ರೆ ಸ್ಟಿಕ್ಸ್ ಇದೆ, ಬ್ಯಾಂಬೋ ಸ್ಟಿಕ್ಸ್. ಸೊ ಇದರಲ್ಲೂ ಅಷ್ಟೇ ನಿಮಗೆ ಡಿಫ್ರೆಂಟ್ ಹೈಟಲ್ಲಿ ಸಿಗುತ್ತೆ, ಒಂದೊಂದು ರೇಂಜ್ ಹೈಟಲ್ಲಿ ಇರುತ್ತೆ. ಓಕೆ, ಅದರಲ್ಲೂ ಸಿಗುತ್ತೆ ನಿಮಗೆ. ಸೊ ಇದು ದೊಡ್ಡದು ಲೀಫ್ ಬೇಕಾದರೂ ಕೂಡ ಇದೆ ನೋಡಿ. ಆ್ಯಂಡ್ ದೊಡ್ಡ ಬೇಕಾಗಿರುವಂಥ ಪ್ಲಾಂಟ್ಸ್ಗಳು ಬೇಕಾಗಿದ್ರು ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಕಸ್ಟಮೈಸ್ ಮಾಡ್ತಾರೆ. ಇವಾಗ ಕಸ್ಟಮರ್ಸ್ಗೆ ಲೈಕ್ ಅವ್ರಿಗೆ ತಕ್ಕಂಥ ಒಂದು ಮನೇಲಿ ರೇಂಜ್ ಅವ್ರಿಗೆ ಹೈಟ್ 3.5 or 4, 5 feet ಈ ಥರ ಅವ್ರಿಗೆ ಅಂತ ಒಂದು ಹೈಟ್ ರೇಂಜಸ್ ಇರುತ್ತೆ. ಹೌದು, ಸೊ ಅವ್ರಿಗೆ ಯಾವ್ಯಾವ ಥರ ಬೇಕೋ ಆ ಥರ ಇಲ್ಲಿ ಪ್ಲಾಂಟ್ಸ್ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಓಕೆ, ನೀವು ನೋಡ್ತಾ ಇರ್ಬೋದು ಇದ್ರಲ್ಲಿ ಡಿಫ್ರೆಂಟ್ ಆಗಿರೋ ಪ್ಲಾಂಟ್ಸ್ ಕಾಣಿಸ್ತಿದೆ. ನಿಮ್ಗೆ ಇದ್ರಲ್ಲಿ ಯಾವ ಥರ ಬೇಕೋ ಅದನ್ನ ಕಸ್ಟಮೈಸ್ ಮಾಡ್ಕೊತೀವಿ. ಅದು ಕಸ್ಟಮರ್ ಪ್ರಿಫರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸು ಸಿಗುತ್ತಲ್ವಾ? ಹೌದು, ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ ಸಿಗುತ್ತೆ. ಇದು ಬನಾನಾ ಅದಲ್ವಾ? ಹೌದು, ಇದು ಬನಾನಾ. ಅದು ನೋಡಿ, ಈ ಬನಾನಾ ಪ್ಲಾಂಟ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ. ಇದ್ರಲ್ಲಿ ನಿಮ್ಗೆ ಆರ್ಟಿಫಿಷಿಯಲ್ ಅಂತ ಅನ್ಸೋ ಚಾನ್ಸಸ್ ಇಲ್ಲ ಇಲ್ಲಿ ನಿಮಗೆ. ಇದು ಒರಿಜಿನಲ್ ಅಂತಾನೆ ಅನ್ಸುತ್ತೆ ನಿಮಗೆ. ಹೌದು, ಪಾಮ್ಸ್ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾಮ್ಸ್ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಓಕೆ, ಇದರಲ್ಲಿ ಕಟ್ ಲೀವ್ಸ್ ಪ್ಲಾಂಟ್ಸ್ ಕೂಡ ನಿಮಗೆ ಅವೈಲಬಲ್ ಸಿಗುತ್ತೆ ಇದರಲ್ಲಿ ನಿಮಗೆ. ಆ್ಯಂಡ್ ನಿಮಗೆ ಯಾವ್ಯಾವ ಥರ ಬಿಗ್ ಟ್ರೀಸ್ ಬೇಕಾದ್ರೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಆ್ಯಂಡ್ ನಿಮಗೆ ವಾಲ್ ಮ್ಯಾಟ್ಸ್ ಬೇಕಾಗುತ್ತಲ್ಲ, ಡಿಫ್ರೆಂಟ್ ಆಗಿರೋ ವಾಲ್ ಮ್ಯಾಟ್ ಡಿಸೈನ್ಸ್ ನಮ್ಮ ಹತ್ರ ಇದೆ. ಮತ್ತು ಇದನ್ನು ನಾವು ಇನ್ಸ್ಟಾಲೇಷನ್ ನಾವೇ ಮಾಡ್ಕೊಡ್ತೀವಿ. ಬಂದು ಸೈಟ್ ವಿಸಿಟ್ ಮಾಡಿ ಪ್ರಾಪರಾಗಿ ಎಲ್ಲ ಚೆಕ್ ಮಾಡಿ ಲೈಕ್ ನಿಮ್ಮ ವಾಲ್ಗೆ ಎಷ್ಟು ಸೈಜ್ಗೆ ಯಾವ್ಯಾವುದು ಬೇಕು ಅಂತ ನಾವೇ ಅದಕ್ಕೆ ಪ್ರಾಪರ್ ಕೊಟೇಶನ್ ಎಲ್ಲ ಫಿಕ್ಸ್ ಮಾಡಿ ಅದರಲ್ಲಿ ನಿಮಗೆ ತೋರಿಸ್ತೀವಿ. ಅದ್ರಲ್ಲಿ ನಿಮ್ಗೆ ಇಷ್ಟ ಆಗೋದನ್ನ ನೀವು ಹೇಳ್ಬೋದು. ಆಮೇಲೆ ನಮ್ಮದು ಒಂದು ಸ್ವಲ್ಪ ಐಡಿಯಾಸ್ ಕೊಡ್ತೀವಿ ನಾವು, ಇದು ಈ ಪ್ಲಾಂಟ್ಸ್ ರಿಲೇಟೆಡ್ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಿಮಗೆ ಇಲ್ಲಿ ಡಿಫ್ರೆಂಟ್ ಆಗಿರೋ ಬ್ಲಾಸಮ್ ಪ್ಲಾಂಟ್ಸು ಸಿಗುತ್ತೆ. ನೋಡ್ಬೋದು, ಈ ಪಿಂಕ್ ಇದೆ, ಲೈಕ್ ಲೈಟ್ ಪಿಂಕ್ ಇದೆ, ವೈಟ್ ಇದೆ, ಆ್ಯಂಡ್ ಪರ್ಪಲ್ ಇದೆ. ಸೊ ಇಲ್ಲೆಲ್ಲ ಮಿಕ್ಸ್ಡ್ ಕಲರ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಲೈಕ್ ನೀವು ಮ್ಯಾಪಲ್ ಪ್ಲಾಂಟ್ ನೋಡ್ತಿರ್ಬೋದು, ಇದು ದೊಡ್ಡ ಮ್ಯಾಪಲ್ ಪ್ಲಾಂಟ್. ಇದರಲ್ಲಿ ನಿಮಗೆ ಚಿಕ್ಕ ಆಗಿರೋ ಮ್ಯಾಪಲ್ ಪ್ಲಾಂಟ್ಸ್ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಬಿಕಾಸ್ ಇವಾಗ ಮ್ಯಾಪಲ್ ಪ್ಲಾಂಟ್ಸ್ ಬಂದು ಹೈ ಸೆಲ್ಲಿಂಗಲ್ಲಿ ಇರುತ್ತೆ. ಸೊ ಇದು ಮ್ಯಾಪಲ್ ಪ್ಲಾಂಟ್ಸ್ ನಿಮಗೆ ನೋಡೋದಕ್ಕೆ ಗ್ರೀನರೀಸ್ ಎಲ್ಲ ನೋಡ್ತಿರ್ಬೋದು. ಇದೆಲ್ಲ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ, ನಿಮಗೆ ಒರಿಜಿನಲ್ ಥರ ಕಾಣುತ್ತೆ. ಸೊ ಹಾಗಾಗಿ ನೀವು ಇದನ್ನು ಒಂದ್ಸರಿ ಚೆಕ್ ಮಾಡಿ ಮ್ಯಾಪಲ್ ಪ್ಲಾಂಟ್ಸ್ ಹೇಗಿರುತ್ತೆ ಅನ್ನೋದು. ಓಕೆ, ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜು ಕೂಡ ಸಿಗುತ್ತೆ, ಸೈಜು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನಿಮಗೆ ದೊಡ್ಡದು ಬೇಕಾದ್ರೆ ದೊಡ್ಡ ಮರಗಳು ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀರಾ. ಓಕೆ, ಸೊ ಹೈಟಿಗೆ ಬೇಕಾಗಿದ್ರೆ ಹೈಟ್ ಕೂಡ ಇರುತ್ತೆ ನೋಡಿ. ಅಲ್ಲಿ ಇನ್ನೊಂದು ತುಂಬ ದೊಡ್ಡ ಸೈಜಲ್ಲಿದೆ, ಅದು ಕೂಡ ನಿಮಗೆ ಮಾಡಿಸ್ಕೊಡ್ತಾರೆ. ಸ್ಟ್ಯಾಚುಸ್ ಕೂಡ ಕಸ್ಟಮೈಸ್ ಮಾಡಿಕೊಡ್ತೀವಿ. ಅದು ನಿಮ್ಮ ಕಸ್ಟಮರ್ ಪ್ರಿಫರೆನ್ಸಸ್ ಮೇಲೆ ಲೈಕ್ ಅವ್ರಿಗೆ ಯಾವ ರೇಂಜಿಗೆ ಹೈಟ್ ಬೇಕಾಗುತ್ತೋ ಆ ರೇಂಜ್ ಹೈಟಲ್ಲೆಲ್ಲ ನಾವು ಕಸ್ಟಮರ್ಗೆ ಪ್ರಿಫರ್ ಮಾಡ್ಕೊಡ್ತೀವಿ. ಓಕೆ, ಈವನ್ ಈಗ ದೊಡ್ಡ ಪ್ಲಾಂಟ್ ಕೂಡ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ. ನಿಮಗೆ ಲೈಕ್ ನಾವು ಪ್ಲೇಸಿಗೆ ಬಂದು ಪ್ಲೇಸಸ್ ಎಲ್ಲ ಚೆಕ್ ಮಾಡಿ ಅದ್ರ ರೇಂಜ್ಗೆ ನಿಮ್ಗೆ ಯಾವ್ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಕೊಟ್ಟು ಅದ್ರ ಬೇಸಿಸ್ ಮೇಲೆ ನಾವು ನಿಮ್ಗೆ ಮಾಡ್ಕೊಡ್ತೀವಿ. ಸೊ ಈ ಪ್ಲಾಂಟ್ಸ್ ನೋಡಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಈ ರೀತಿ ನಿಮ್ಗೆ ಯಾವುದೇ ಸೈಜ್ ಬೇಕಾಗಿದ್ದು ಕೂಡ ನಿಮ್ಮ ಪ್ಲೇಸಲ್ಲಿ ಬಂದು ಅವರೇ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಾವು ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಕಸ್ಟಮೈಸ್ ಮಾಡ್ತಾ ಇದ್ದೀವಿ. ಬೋನ್ ಸೈಜಲ್ಲೂ ಡಿಫ್ರೆಂಟ್ ಆಗಿರೋ ಬೋನ್ ಸೈಜ್ ನಮ್ಮ ಹತ್ರ ಸಿಗುತ್ತೆ. ಅದು ಕಸ್ಟಮರ್ ಪ್ರಿಫರೆನ್ಸ್ ಮೇಲೆ ನಾವು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ನೀವು ಬೋನ್ ಸೈಜ್ ಟ್ರೀಸ್ ನೋಡ್ತಿರ್ಬೋದು, ಇದು ಎಷ್ಟು ನಿಮಗೆ ನ್ಯಾಚುರಲ್ ಆಗಿ ಕಾಣ್ತಿದೆ ಅನ್ನೋದನ್ನ ನಿಮಗೆ ಒಂದು ಐಡಿಯಾ ಇರುತ್ತೆ. ಲೈಕ್ ಬೋನ್ ಸೈಜ್ ಎಲ್ಲಿ ಇಟ್ಟರೆ ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಐಡಿಯಾ ಮೇಲೆ ನೀವು ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಇರ್ಬೋದು. ಸೊ ಇದ್ರ ಕಲರ್ ಕಾಂಬಿನೇಷನ್ ಬೇಕಾದ್ರೆ ಮಾಡ್ಕೊಡ್ತೀರಾ? ಕಲರ್ ಕಾಂಬಿನೇಷನ್ ಸಿಗುತ್ತೆ ನಿಮಗೆ. ನೀವು ನೋಡ್ತಿರ್ಬೋದು ಇಲ್ಲಿ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ಆಫ್ ಬುದ್ಧಾಸು ನಮ್ಮ ಹತ್ರ ಇದೆ. ಇದರಲ್ಲೂ ಅಷ್ಟೇ ನಿಮಗೆ ಸೈಜಸ್ ವೈಸು ಡಿಫರ್ ಆಗ್ತಾ ಇರುತ್ತೆ. ಸೊ ಆ ಥರ ನಿಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಕಸ್ಟಮೈಸೇಷನ್ ಕೂಡ ಬುದ್ಧಾಸಲ್ಲೂ ನಾವು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಹತ್ರ ಸ್ಟ್ಯಾಚೂಸ್ ಕೂಡ ಅವೈಲಬಲ್ ಇದೆ. ಹೌದು ಮ್ಯಾಮ್, ಗಣೇಶಸು ಕೂಡ ನಾವು ಮಾಡ್ಕೊಡ್ತಾ ಇದ್ದೀವಿ. ನೋಡ್ತಿರ್ಬೋದು ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ಇದೇನು ಮಾರ್ಬಲ್ ಬರುತ್ತಾ, ಏನು ಬರುತ್ತೆ ಮೇಡಮ್? ಇದನ್ನು ಇಲ್ಲ ಮ್ಯಾಮ್, ಇದನ್ನು ಬುದ್ಧಾಸ್ ಆಗಲಿ ಎಲ್ಲ FRP ಇಂದನೇ ಮಾಡಿರ್ತೀವಿ ನಾವು. ಓಕೆ, ಇದರಲ್ಲಿ ಸೈಜಸ್ ಸಿಗುತ್ತೆ. ಹೌದು, ಇದರಲ್ಲಿ ಡಿಫ್ರೆಂಟ್ ಆಗಿರೋ ಸೈಜಸ್ ನೋಡ್ತಿರ್ಬೋದು. ಇಲ್ಲೂ ಅಷ್ಟೇ ಬುದ್ಧಾಸ್ ಕಸ್ಟಮೈಸೇಷನ್ ನಾವು ಎಷ್ಟು ದೊಡ್ಡದರಿಂದ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದನ್ನ. ದೊಡ್ಡದು ಸಿಗುತ್ತೆ, ನಿಮಗೆ ಚಿಕ್ಕದು ಸಿಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಸ್ಯಾಂಪಲ್ಸ್ ಇಟ್ಟಿದ್ದೀವಿ ನಾವು. ಓಕೆ, ಸೊ ಇದೇ ಥರ ನಿಮಗೆ ಕಸ್ಟಮೈಸೇಷನ್ ನಡೆಯುತ್ತೆ. ಇದರಲ್ಲಿ ಡಿಫ್ರೆಂಟ್ ಆಗಿರೋ ಕಲರ್ಸ್ ಆಗಿರ್ಬೋದು, ಲೈಕ್ ಸೈಜಸ್ ವೈಸ್
ಆ್ಯಂಡ್ ಡಿಫರ್ ಆಗ್ತಾ ಇರುತ್ತೆ ಮ್ಯಾಮ್. ಡಿಫ್ರೆಂಟ್ ಆಗಿರೋ ಅರೇಂಜ್ಮೆಂಟ್ಸ್ ನಿಮಗೆ ಕಾಣಿಸ್ತಿರ್ಬೋದು. ಇದರಲ್ಲೂ ಅಷ್ಟೇ ಕಸ್ಟಮರ್ಗೆ ಯಾವ್ಯಾವ ಥರ ಬೇಕೋ ಅವ್ರು ಸಿಂಗಲ್ ಲೈಕ್ ಸ್ಟಿಕ್ಸ್ ತಗೊಂಡು ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಇಲ್ಲೇ ಕಸ್ಟಮೈಸ್ ಮಾಡಿ ನಾವು ಕೊಡ್ತೀವಿ. ಆನ್ ಸ್ಪಾಟಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ನಿಮ್ಮ ಹತ್ರ ಪಾಟ್ ಕೂಡ ಇರುತ್ತೆ, ಲೀವ್ಸ್ ಮತ್ತೆ ಫ್ಲವರ್ಸ್ ಇರುತ್ತೆ ಎಲ್ಲ ಇರುತ್ತೆ ಮ್ಯಾಮ್, ಅವೈಲೇಬಲ್ ಇರುತ್ತೆ. ಓಕೆ. ಸೊ ಅದ್ರ ಪ್ರಕಾರ ಕಸ್ಟಮರ್ಸ್ಗೆ ಯಾವ ಥರ ಅವ್ರ ಪ್ರಿಫರೆನ್ಸ್ ಮೇಲೆ ಯಾವ್ಯಾವ್ದು ಇಷ್ಟ ಆಗುತ್ತೋ ಸೊ ಅದನ್ನ ನಾವು ಚೇಂಜ್ ಮಾಡ್ಕೊಡ್ತೀವಿ. ಡಿಫ್ರೆಂಟ್ ಆಗಿ ಡಿಸೈನ್ಸನ್ನು ಡೆಮೋಗ್ ಅಂತ ಹೇಳಿ ಮಾಡಿಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಚೂಸ್ ಮಾಡ್ಬೋದು, ಇಲ್ಲ ನಿಮ್ದು ಯಾವುದಾದ್ರೂ ಕಸ್ಟಮೈಸ್ ಫೋಟೋ ಇದ್ರು ಅದನ್ನು ಕೂಡ ಅವ್ರು ಮಾಡಿಕೊಡ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಈ ಅರೇಂಜ್ಮೆಂಟ್ಸ್ ನೀವು ಲೈಕ್ ಇವಾಗ ಕಸ್ಟಮರ್ಸ್ ಯಾರಿಗಾದ್ರೂ ಲೈಕ್ ನೀವು ಹೋಗಿ ಗಿಫ್ಟ್ಸ್ ಕೊಡಬೇಕು ಅಂತ ಇದ್ರೆ ಇದನ್ನ ನೀವು ಗಿಫ್ಟ್ಸ್ ಥರನೂ ಪ್ಯಾಕ್ ಮಾಡಿ ಕೊಡ್ಬೋದು. ಓಕೆ. ಬಿಕಾಸ್ ಇದೆಲ್ಲ ನಿಮಗೆ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ ಆ್ಯಂಡ್ ಇದೆಲ್ಲ ಒರಿಜಿನಲ್ ಥರ ಕಾಣೋದ್ರಿಂದ ಅವ್ರಿಗೂ ಸ್ವಲ್ಪ ಇದು ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನ ಅವರು ಲೈಕ್ ಅವ್ರಿಗೆ ಯಾವ ಜಾಗದಲ್ಲಿ ಇಷ್ಟ ಬೇಕಾಗುತ್ತೋ ಅಲ್ಲಿ ಇಟ್ಕೋಬೋದು. ಹೌದು, ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಬರುತ್ತೆ ನೋಡಿ. ನಿಮಗೆ ಚಿಕ್ಕ ಸೈಜು ದೊಡ್ಡ ಸೈಜಲ್ಲಿ ಬೇಕಾದರೆ ಇಲ್ಲ ದೊಡ್ಡ ಸೈಜಲ್ಲೂ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಲೈಕ್ ಫ್ಲವರ್ ಬೊಕ್ಕೆ ಹೇಗೆ ಇಟ್ಕೋತೀವೋ ಅದೇ ರೀತಿ ನೀವು ಮನೆಯಲ್ಲೂ ಕೂಡ ಇಟ್ಕೋಬೋದು. ಸೊ ಇಲ್ಲಿ ಹ್ಯಾಂಗಿಂಗ್ಸ್ಗಳು ಇರುತ್ತೆ ನೋಡಿ, ನಿಮಗೆ ಫ್ಲವರ್ ಹ್ಯಾಂಗಿಂಗ್ಸ್ ಬರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಏನಾದರೂ ಕಸ್ಟಮೈಸ್ ಮಾಡಿಕೊಡ್ತೀರಾ ಚಿಕ್ಕದು ದೊಡ್ಡದೆಲ್ಲ? ಹೌದು ಮ್ಯಾಮ್, ಇದರಲ್ಲೂ ಕಸ್ಟಮೈಸೇಷನ್ಸ್ ಇದೆ ನಿಮಗೆ. ಲೈಕ್ ಹ್ಯಾಂಗಿಂಗ್ಸಲ್ಲೂ ಕೂಡ ನಾವು ಚಿಕ್ಕ ಸೈಜಸ್ಸಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಹ್ಯಾಂಗಿಂಗ್ಸ್ ಮಾಡ್ಕೊಡ್ತೀವಿ. ನೋಡ್ಬೋದು ನೀವು ಆ ಕಡೆ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಮಾಲ್ ಹ್ಯಾಂಗಿಂಗ್ ಇದೆ, ಈ ಕಡೆ ದೊಡ್ಡ ಹ್ಯಾಂಗಿಂಗ್ ಇದೆ ಅನ್ನೋದು. ಹೌದು. ಬುದ್ಧನೂ ಕೂಡ ನೋಡಿ, ಇದು ಎಲ್ಲದಕ್ಕಿಂತ ಲಾರ್ಜೆಸ್ಟ್ ಆಗಿರೋ ಬುದ್ಧ ಇಲ್ಲೇ ನಾವು ಕಸ್ಟಮೈಸ್ ಮಾಡಿ ಇಟ್ಟಿದ್ವಿ. ನಿಮಗೆ ಬೇಕಾದರೆ ಕಸ್ಟಮರ್ಸ್ ಪ್ರಿಫರೆನ್ಸ್ ಮೇಲೆ ಅದನ್ನು ಲಾರ್ಜ್ ಆ್ಯಂಡ್ ಸ್ಮಾಲ್ ನಾವು ಯಾವ್ಯಾವ ಥರ ಬೇಕೋ ಆ ಥರ ಅಡ್ಜಸ್ಟಬಲ್ ಮಾಡ್ತೀವಿ. ಆ್ಯಂಡ್ ಟ್ರೀನೂ ಇದೆ ದೊಡ್ಡದಲ್ವಾ ಮ್ಯಾಮ್? ಟ್ರೀನೂ ಅಷ್ಟೇ ಕಸ್ಟಮೈಸ್ ಮಾಡಿಕೊಡ್ತೀವಿ ಮ್ಯಾಮ್. ಓಕೆ. ಸೊ ಇಲ್ಲಿರುವಂಥ ಟ್ರೀ ದೊಡ್ಡ ಟ್ರೀ ಇರುತ್ತೆ ನೋಡಿ, ಹಾಗೆ ಕೆಳಗಡೆ ಬುದ್ಧ ಕೂಡ ದೊಡ್ಡದು ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಸ್ಟ್ಯಾಂಡ್ ನಿಮಗೆ ಹೇಗೆ ಕಾಣಿಸಿದೆ ಅನ್ನೋದು. ಇದು ಲೈಕ್ ನಿಮಗೆ ಲೈಕ್ ನೀವು ಇದನ್ನ ಈ ಥರ ಫುಲ್ ಸೆಟ್ಟಾಗೂ ತಗೋಬೋದು, ಇಲ್ಲ ಬೇಡ ಅಂತಂದರೆ ನೀವು ಸಿಂಗಲ್ಸ್ ಆಗು ಸ್ಟ್ಯಾಂಡ್ಸ್ನ ತಗೊಂಡು. ನಿಮಗೆ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಬಂದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಎರಡು ಸಿಗುತ್ತೆ. ನೀವು ಅದರಲ್ಲಿ ಯಾವ್ದು ಬೇಕಾಗುತ್ತೋ ನಿಮಗೆ ಇಷ್ಟ ಆಗೋದನ್ನ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಡ್ರೈ ಸ್ಟಿಕ್ಸ್ ಮ್ಯಾಮ್, ಇದು ಡ್ರೈ ಸ್ಟಿಕ್ಸ್ ಒರಿಜಿನಲ್ ಡ್ರೈ ಸ್ಟಿಕ್ಸ್ ಇರುತ್ತಲ್ಲ, ಒರಿಜಿನಲ್ ಡ್ರೈ ಸ್ಟಿಕ್ಸ್ನ ನಾವು ಬಂದು ಹೇಗೆ ಮಾಡಿದ್ವಿ ಅಂದರೆ ಕಲರ್ಸ್ ಕೊಟ್ಟಿದ್ದೀರಾ. ಓಕೆ. ಆ್ಯಕ್ಚುಲಿ ನ್ಯಾಚುರಲ್ ಇರುತ್ತೆ ಇದೆಲ್ಲ, ನಿಮಗೆ ಇದ್ರ ಮೇಲೆ ಕಲರ್ಸ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಾಸಲ್ಲಿ ಹಾಕಿಟ್ರೆ ಮನೇಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಇರುತ್ತೆ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು. ವಿತ್ ವಾಸ್ಗಳಲ್ಲಿ ನಿಮಗೆ ಡಿಫ್ರೆಂಟ್ ಆಗಿ ಡಿಸೈನ್ಸ್ಗಳು ಕೂಡ ಬರುತ್ತೆ. ಓಕೆ, ನೋಡ್ತಿರ್ಬೋದು ಈ ವಾಸ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ. ಇದನ್ನು ನೀವು ನಿಮ್ಮ ಮನೆ ಪ್ಲಾಂಟರ್ಸ್ಗಳಲ್ಲಿ ಇಟ್ಟರೆ ಇದೊಂಥರ ರಾಯಲ್ ಲುಕ್ ಕೊಡುತ್ತೆ. ಬರೀ ಇದೊಂದೇ ಅಂತಲ್ಲ, ಇದರಲ್ಲಿ ನಮಗೆ ಡಿಫ್ರೆಂಟ್ ಆಗಿರೋ ಪಾಟ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಚೆಕ್ ಮಾಡ್ತಿರ್ಬೋದು, ಕಾಣಿಸ್ತಿರ್ಬೋದು ನಿಮಗೆ ಯಾವ್ಯಾವ ಥರ ಪಾಟ್ಸ್ ಅವೈಲೇಬಲ್ ಇದೆ ಅಂತ. ಓಕೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿರುವಂಥ ಸೈಜಸ್ಗಳು ಸಿಗುತ್ತೆ ನೋಡಿ, ಆ್ಯಂಡ್ ಕಲರ್ ಕಾಂಬಿನೇಷನ್ಸು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇದೇನು ಬರುತ್ತೆ ಮೇಡಮ್ ಇದೆಲ್ಲ ಮೆಟೀರಿಯಲ್? ಇದು ನಿಮಗೆ FRP ಪ್ರಾಡಕ್ಟ್ಸ್ ಮ್ಯಾಮ್. ಇದೆಲ್ಲ FRP ಇರುತ್ತೆ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ, ಚೆನ್ನಾಗಿದೆ, ಕ್ವಾಲಿಟೀಸು ಚೆನ್ನಾಗಿದೆ ಮ್ಯಾಮ್. ಇದರಲ್ಲಿ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್, ಇಲ್ಲಿ ಯಾವುದು ನಿಮಗೆ ಲೋ ಕ್ವಾಲಿಟಿಯ ಸಿಗಲ್ಲ ಮ್ಯಾಮ್, ಎಲ್ಲ ಕ್ವಾಲಿಟಿಯ ಪ್ರಾಡಕ್ಟ್ಸೇ ಸಿಗುತ್ತೆ ಇಲ್ಲಿ. ಓಕೆ. ಸೊ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಸಿಗುತ್ತೆ, ಎಷ್ಟು ಬೇಕೋ ಅಷ್ಟು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಮ್ಯಾಮ್. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಸ್ಮಾಲ್ ಪಾಟ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದು ನೀವು ಇಂಡೋರ್ಗೆ ಲೈಕ್ ಇಂಡೋರ್ ಪರ್ಪಸಸ್ಗೆ ಯೂಸ್ ಮಾಡೋ ಲೈಕ್ ಪ್ಲಾಂಟರ್ಸ್ ಕೂಡ ನಮಗೆ ಅವೈಲೇಬಲ್ ಆಗಿ ಸಿಗ್ತಿದೆ ಇಲ್ಲಿ. ಓಕೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ ಕಲರ್ ಕಾಂಬಿನೇಷನಲ್ಲಿ ಕೂಡ ಸಿಗ್ತಾ ಇದೆ. ವಿಕ್ದು ಪ್ಲಾಂಟ್ಸು ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ವಿತ್ ಸ್ಟ್ಯಾಂಡ್ ಕೂಡ ಬಂದಿರುತ್ತೆ. ವಾಲ್ ಮ್ಯಾಟ್ಸ್ ಹೌದು ನೋಡಿ ಮ್ಯಾಮ್, ನೀವು ನೋಡ್ತಿರ್ಬೋದು ಇದು ಡಿಫ್ರೆಂಟ್ ಆಗಿರೋ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಕೂಡ ನಿಮಗೆ ವಾಲ್ ಮ್ಯಾಟ್ಸ್ ಅವೈಲೇಬಲ್ ಇದೆ. ದೊಡ್ಡದಾಗಿರೋ ವಾಲ್ ಮ್ಯಾಟ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಚಿಕ್ಕದಾಗಿರೋ ವಾಲ್ ಮ್ಯಾಟ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ನೀವು ನೋಡ್ತಿರ್ಬೋದು ಇದರಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ಇದನ್ನ ನೀವು ಇಂಟೀರಿಯರ್ ಡಿಸೈನ್ಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮನೆಗಳಲ್ಲಿ ನಿಮಗೆ ಯಾವ್ಯಾವ ಥರ ವಾಲ್ ಮ್ಯಾಟ್ಸ್ ಎಷ್ಟಿಂದ ಎಷ್ಟು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಅನ್ನೋ ಒಂದು ಐಡಿಯಾ ಇರಲ್ಲ ಕೂಡ ಕೊಡ್ತಾರೆ. ಇನ್ಸ್ಟಾಲೇಷನ್ಸ್ ಕೂಡ ನಾವೇ ಮಾಡ್ಕೊಡ್ತೀವಿ ಮ್ಯಾಮ್. ಓಕೆ. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಬೇಕಾದರೆ ಮಾಡಿಕೊಡ್ತಾರೆ ನೋಡಿ. ಹೌದು, ವಾಲ್ ಕ್ರಿಪ್ಟಸ್ ಇದೆ, ನೀವು ಹ್ಯಾಂಗಿಂಗ್ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಮನೆಗಳಿಗೆ. ಲೈಕ್ ಈ ಥರ ಮನಿ ಪ್ಲಾಂಟ್ಸ್ ಇರುತ್ತಲ್ಲ, ನೋಡೋದಕ್ಕೆ ಒರಿಜಿನಲ್ ಥರ ಕಾಣ್ತಿರುತ್ತೆ ನಿಮಗೆ. ಸೊ ಇದನ್ನ ನೀವು ಹ್ಯಾಂಗಿಂಗ್ ರೀತಿಯಲ್ಲಿ ಮನೆಗಳಲ್ಲಿ ಯೂಸ್ ಮಾಡ್ಕೋಬಹುದು. ನೀವು ನೋಡ್ತಿರ್ಬೋದು ವೆರೈಟಿ ಆಫ್ ಕ್ರೀಪರ್ಸ್ ಇದೆ. ಇದೆ ನಿಮಗೆ ಕ್ರೀಪರ್ಸ್ ಯೂಸ್ ಮಾಡೋದು ಹೇಗಂದ್ರೆ ಲೈಕ್ ಹ್ಯಾಂಗಿಂಗ್ಸ್ ಇರುತ್ತಲ್ವಾ, ಸೊ ನಿಮಗೆ ಮನೆಗಳಲ್ಲಿ ಹ್ಯಾಂಗ್ ಮಾಡ್ಕೋಬಹುದು. ಆ ಕಡೆ ಈ ಕಡೆ ಲೈಕ್ ಟಿವಿ ಸೆಂಟ್ರಲ್ ಆಗಿರ್ಬೋದು, ಇಲ್ಲ ಆ ಕಡೆ ಆಗಿರ್ಬೋದು, ಮತ್ತೆ ಮನೆಗಳ ಹತ್ರ ಇರೋ ಸ್ಟೇರ್ ಕೇಸ್ ಹತ್ರ ಆಗಿರ್ಬೋದು. ಆ ಟೈಮಲ್ಲೆಲ್ಲ ನೀವು ಈ ಥರ ಇರೋ ಕ್ರೀಪರ್ಸ್ನೆಲ್ಲ ಯೂಸ್ ಮಾಡ್ಕೋಬಹುದು. ಮತ್ತು ಫ್ಲವರ್ ಕ್ರೀಪರ್ಸ್ ಕೂಡ ಅವೈಲೇಬಲ್ ಇದೆ. ಇದರಲ್ಲೂ ಡಿಫ್ರೆಂಟ್ ಆಗಿರೋ ಕಲರ್ಸಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇದ್ರ ಜೊತೆಗೆ ನೀವು ಮೇಲೆಗಡೆ ಇರೋ ಹ್ಯಾಂಗಿಂಗ್ಸ್ ನೋಡ್ತೀರಿ, ನಿಮ್ಗೆ ಗೊತ್ತಾಗ್ತದೆ. ಇದರಲ್ಲೂ ಡಿಫ್ರೆಂಟ್ ಆಗಿರೋ ಕ್ರೀಪರ್ಸ್ ಇದೆ. ಅದು ಬೋಗನ್ವಿಲ್ಲಾ ಕ್ರೀಪರ್ಸ್ ಅಂತೀವಿ ನಾವು. ಓಕೆ. ಸೊ ಅದರಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ಮತ್ತು ಇದ್ರಲ್ಲಿ ಹ್ಯಾಂಗಿಂಗ್ ಬಾಲ್ಸ್ ಕೂಡ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಇದರಲ್ಲಿ ಹ್ಯಾಂಗ್ ಆಗಿದೆ ಅಂತ. ಇದ್ರ ಜೊತೆಗೆ ನಾವು ಕ್ರೀಪರ್ಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಇದು ನಿಮಗೆ ಚೆನ್ನಾಗಿ ರಾಯಲ್ ಲುಕ್ ಕಾಣುತ್ತೆ. ನಿಮಗೆ ಫೌಂಟೇನ್ಸ್ ಇದೆ. ಈ ಫೌಂಟೇನ್ಸಲ್ಲೂ ಸಹ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ನಿಮ್ಗೆ ಯಾವ ಥರ ಫೌಂಟೇನ್ಸ್ ಬೇಕಾಗುತ್ತೆ ಅಂತ ನಿಮ್ಗೆ ಕಾಣ್ತಿರ್ಬೋದು. ಇದರಲ್ಲೂ ಡಿಸೈನ್ಸ್ ನಾವು ಡಿಫರ್ ಮಾಡಿ ಕೊಡ್ತೀವಿ. ಬೇಕಾದ ಡಿಸೈನ್ಸಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತೀವಿ.
ನೋಡ್ಬೋದು ನಮ್ಮ ಹತ್ರ ಲೈಟಿಂಗ್ ಲ್ಯಾಂಪ್ಸ್ ಕೂಡ ಅವೈಲೇಬಲ್ ಇದೆ. ಇದನ್ನು ನಿಮಗೆ ಸೇಲಿಗೆ ಸಿಗುತ್ತೆ. ಇದು ನೀವು ಪರ್ಚೇಸ್ ಮಾಡಿ ಇದನ್ನು ನೀವು ಮನೆಗಳಲ್ಲಿ ಶೋಕೇಸ್ ಮಾಡ್ಬೋದು. ಡಿಸೈನರ್ ವಾಸಸ್ ನೀವು ನೋಡ್ತಿರ್ಬೋದು ಯಾವ ತರ ಡಿಫ್ರೆಂಟ್ ಆಗಿದೆ ಅಂತ. ಇದೇ ತರ ವಾಸಸ್ ನಾವು ನಮ್ಮ ಶಾಪ್ ಎಂಟ್ರೆನ್ಸ್ ಅಲ್ಲೂ ಇಟ್ಟಿದ್ದೀವಿ. ಇದರಿಂದ ನಿಮಗೆ ಮನೆಗೆ ರಾಯಲ್ ಲುಕ್ ಕೊಡೋದ್ರಿಂದ ಹಿಡಿದು ಬೇಕಾಗಿರೋ ಅವೈಲಬಿಲಿಟೀಸ್ ಕೂಡ ಇದೆ. ಅಂಡ್ ಇದನ್ನ ನೀವು ಪಾರ್ಟೀಸ್ಗಾಗ್ಲಿ ಲೈಕ್ ನಿಮಗೆ ಟೆರೆಸ್ ಗಾರ್ಡನ್ ಅಲ್ಲಿ ಇಟ್ಟು ಇದನ್ನ ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಿಮ್ಗೆ ಈ ತರ ಸೋಫಾ ಸೆಟ್ ತರನು ನಿಮ್ಗೆ ಸಿಗುತ್ತೆ. ಓಕೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡೋದಕ್ಕೆ ಎಂಜಾಯ್ ಮಾಡ್ಕೊಂಡು ನೀವು ಕುತ್ಕೋಬಹುದು. ಇದನ್ನ ನೀವೆಲ್ಲ ಗಾರ್ಡನ್ ಏರಿಯಾ ಸೆಟಪ್ ಟೆರೆಸ್ ಗಾರ್ಡನಿಂಗ್ ಆ ತರ ಪ್ರಾಡಕ್ಟ್ ಆ ತರ ಟೈಮಲ್ಲಿ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ.